2024ರಲ್ಲಿ ವಂಚನೆ ಹಗರಣಗಳದ್ದೇ ದೊಡ್ಡ ಕಾರುಬಾರು. ಅದರಲ್ಲೂ ಸೈಬರ್ ವಂಚನೆಗಳ ಮಹಾ ಸರಣಿನೇ ನಡೆದು ಜನರನ್ನ ಲೂಟಿ ಮಾಡಿದ ವರ್ಷವಾಗಿತ್ತದು. ವಿಶ್ವದಾದ್ಯಂತ ಜನ ಸೈಬರ್ ಮೋಸದಿಂದ 85 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ. 2024ರಲ್ಲಿ ಭಾರತೀಯರು ಸೈಬರ್ ವಂಚನೆಯಿಂದ ಪ್ರತಿದಿನ 60 ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟವನ್ನ ವರದಿ ಮಾಡಿದ್ದಾರೆ. ಎಐ ಬಳಸಿ ನಡೆಸಲಾಗುವ ವಂಚನೆಗಳು ಹಿಂದೆಂದೂ ಕಾಣದಷ್ಟು ಹೆಚ್ಚಿವೆ. ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಂದ್ರೆ ಐಫೋಸಿ ಪ್ರಕಾರ 2024ರ ಮೊದಲ 6 ತಿಂಗಳಲ್ಲಿ ಭಾರತೀಯರು ಸೈಬರ್ ವಂಚನೆಗಳಿಂದ 11,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ. ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಪ್ರತಿದಿನ 6,000 ದೂರುಗಳು ದಾಖಲಾಗಿದೆ. ಸರಾಸರಿಯಾಗಿ ಭಾರತೀಯರು ಪ್ರತಿದಿನ 60 ಕೋಟಿ ರೂಪಾಯಿನಷ್ಟು ನಷ್ಟ ಕಂಡಿದ್ದಾರೆ. ಭಾರತದಲ್ಲಿ ಸೈಬರ್ ಕ್ರೈಮ್ ಹೇಗೆ ಬೆಳೆದಿದೆ ಅನ್ನೋದನ್ನ ನೋಡುವುದಾದ್ರೆ 2019ರಿಂದ 2024ರವರೆಗಿನ ಸೈಬರ್ ವಂಚನೆ ಪ್ರಕರಣಗಳು 2020ರಲ್ಲಿ 5.9 ಪ್ರಕರಣಗಳು, 2021ರಲ್ಲಿ 10.3, 2022ರಲ್ಲಿ 22.1, 2023ರಲ್ಲಿ 35.5, 2024ರಲ್ಲಿ 25.6. ಎಐ ಧ್ವನಿ ಮೂಲಕ ವಂಚನೆ. ಎಐ ಧ್ವನಿ ಕ್ಲೋನಿಂಗ್ ಅಪ್ಲಿಕೇಶನ್ಗಳು ಕುಟುಂಬ ಸದಸ್ಯರ ಅಥವಾ ಸ್ನೇಹಿತರ ಧ್ವನಿಗಳ ನಕಲಿ ಪ್ರತಿಗಳನ್ನು ತಯಾರಿಸೋಕೆ ಸಹಾಯ ಆಗ್ತಿದೆ. ಈ ಧ್ವನಿ ಬಳಸಿ ಹಣವನ್ನ ವಸೂಲಿ ಮಾಡುವ ಪ್ರಕರಣಗಳು 2024ರಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ವರದಿಯಾಗಿದೆ. ವಂಚಕರು ಭಾರತೀಯ ಏರ್ಟೆಲ್ ಅಧ್ಯಕ್ಷ ಸುನಿಲ್ ಮಿತ್ತಲ್ ಅವರ ಧ್ವನಿಯನ್ನ ಕ್ಲೋನ್ ಮಾಡಿ ಕಂಪನಿಯ ಕಾರ್ಯನಿರ್ವಾಹಕರನ್ನ ನಂಬಿಸಿ ಹಣ ವರ್ಗಾವಣೆ ಮಾಡಿಸಿದ್ದ ಪ್ರಕರಣ ಭಾರಿ ಸುದ್ದಿಯಾಗಿತ್ತು. ಈ ರೀತಿ ವಾಯ್ಸ್ ಕ್ಲೋನ್ ಮಾಡೋಕೆ ಬೇಕಾದಂತಹ ಅಪ್ಲಿಕೇಶನ್ಗಳು ಉಚಿತವಾಗಿ ಲಭ್ಯವಿದ್ದು ಸೈಬರ್ ಕ್ರಿಮಿನಲ್ಗಳ ವಂಚನೆ ಹೆಚ್ಚಾಗಿದೆ. ಅನಂತ್ ಅಂಬಾನಿ, ವಿರಾಟ್ ಕೊಹ್ಲಿ ಮತ್ತು MS ಧೋನಿಯಂತಹ ಪ್ರಮುಖ ವ್ಯಕ್ತಿಗಳ ವಾಯ್ಸ್ ಅನ್ನ ಮೋಸದ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಚಾರ ಮಾಡೋಕೆ ಬಳಸಲಾಗಿತ್ತು. ಡಿಜಿಟಲ್ ಅರೆಸ್ಟ್ ಎಂಬ ಮಹಾ ಮೋಸ. ಈ ವರ್ಷ ಸಾವಿರಾರು ಭಾರತೀಯರು ಈ ಡಿಜಿಟಲ್ ಅರೆಸ್ಟ್ ವಂಚನೆಗೆ ಬಲಿಯಾಗಿದ್ದಾರೆ. ವಂಚಕರು ಸಿಬಿಐ, NIA, ED, RBI ಮತ್ತು ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋದಂತಹ ಉನ್ನತ ಸರ್ಕಾರಿ ಸಂಸ್ಥೆಗಳ ಅಧಿಕಾರಿಗಳಂತೆ ನಟಿಸಿ ಅಮಾಯಕರನ್ನ ಬಲೆಗೆ ಬೀಳಿಸ್ತಾರೆ. ಜನರಿಗೆ ವಿಡಿಯೋ ಕಾಲ್ ಮಾಡಿ ನೀವು ದೊಡ್ಡ ಅಪರಾಧ ಮಾಡಿದ್ದೀರಿ, ನಿಮ್ಮ ಬಂಧನ ಆಗಬಹುದು ಅಂತ ಬೆದರಿಸಿ ಹಣ ವರ್ಗಾಯಿಸೋಕೆ ಒತ್ತಾಯಿಸ್ತಾರೆ. ಈ ಮಹಾ ಮೋಸದಲ್ಲಿ ಕೆಲವು ಅಮಾಯಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದೂ ಇದೆ. ಉದಾಹರಣೆಗೆ ಆಗ್ರಾದ ಶಿಕ್ಷಕಿಯೊಬ್ಬರು ತಮ್ಮ ಮಗಳನ್ನ ಲೈಂಗಿಕ ಕಳ್ಳಸಾಗಣೆ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಅಂತಾನೂ 1 ಲಕ್ಷ ರೂಪಾಯಿ ಪಾವತಿ ಮಾಡದೇ ಇದ್ರೆ ಅಶ್ಲೀಲ ವಿಡಿಯೋ ಸೋರಿಕೆ ಮಾಡೋದಾಗಿನೂ ಬೆದರಿಕೆ ಬಂದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಡಿಜಿಟಲ್ ಅರೆಸ್ಟ್ ವಂಚನೆ ಈಚೆಗಂತೂ ಅತಿಯಾಗ್ತಾ ಇದೆ. ಹೆಚ್ಚಾಗಿ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಾದ ಮ್ಯಾನ್ಮಾರ್, ಕಾಂಬೋಡಿಯಾ ಮತ್ತು ಲಾವೋಸ್ಗಳಲ್ಲಿ ಸುಸಂಘಟಿತ ಜಾಲಗಳಿಂದ ನಡೆಯುವ ಹಗರಣ ಇದು. ಅಲ್ಲಿ ಭಾರತೀಯ ಪ್ರಜೆಗಳನ್ನ ಉತ್ತಮ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ಆಕರ್ಷಿಸಿ ಭಾರತೀಯರನ್ನೇ ವಂಚಿಸೋಕೆ ಬಳಸಲಾಗುತ್ತೆ. ಬಿಹಾರದ ಯುವಕನೊಬ್ಬ ಈ ಹಿಂದೆ ಕಾಂಬೋಡಿಯಾದಲ್ಲಿ ಹೆಚ್ಚಿನ ಸಂಬಳ ಸಿಗುವ ಎಲೆಕ್ಟ್ರಿಷಿಯನ್ ಕೆಲಸಕ್ಕಾಗಿ ದೆಹಲಿ ಮೂಲದ ಏಜೆಂಟ್ಗೆ 1.3 ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಿದ್ದಾಗಿನೂ ಆತನನ್ನ ಜೀತ ಮಾಡುವಂತೆ ಅಲ್ಲಿಗೆ ಹೋದ ಮೇಲೆ ಬಲವಂತ ಮಾಡಲಾಯಿತು ಅನ್ನೋದನ್ನ ಹೇಳ್ಕೊಂಡಿದ್ದು ವರದಿಯಾಗಿತ್ತು. ಡಿಜಿಟಲ್ ಅರೆಸ್ಟ್ ಘಟನೆಗಳು ತುಂಬಾ ಹೆಚ್ಚಿವೆ. ಇದರ ವಿರುದ್ಧ ಕೇಂದ್ರ ಸರ್ಕಾರ ಪತ್ರಿಕೆ ಜಾಹೀರಾತು, ಸಾರ್ವಜನಿಕ ಪ್ರಕಟಣೆ, ಸೋಷಿಯಲ್ ಮೀಡಿಯಾ ಪ್ರಭಾವಿಗಳು, ಟಿವಿ ಚಾನೆಲ್ಗಳು ಮತ್ತು ಆಕಾಶವಾಣಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಒಳಗೊಂಡ ಸಮಗ್ರ ಜಾಗೃತಿ ಅಭಿಯಾನ ನಡೆಸಿದೆ. ತಂತ್ರಜ್ಞಾನ ಕಂಪನಿಗಳು ಕೂಡ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿವೆ. ಸರ್ಕಾರದ ಕೋರಿಕೆಯ ಮೇರೆಗೆ ಸ್ಕೈಪ್ ಈಗ ಭಾರತೀಯ ಕಾನೂನು ಅಧಿಕಾರಿಗಳು ಸ್ಕೈಪ್ನಲ್ಲಿ ನಿಮ್ಮನ್ನ ಎಂದಿಗೂ ಸಂಪರ್ಕಿಸೋದಿಲ್ಲ ಅಂತ ಎಚ್ಚರಿಕೆಯನ್ನ ಪ್ರದರ್ಶಿಸುತ್ತೆ. ಭಾರತದಿಂದ ಬಂದಿರುವಂತೆ ಕಂಡುಬರುವ ಭಾರತೀಯ ಮೊಬೈಲ್ ಸಂಖ್ಯೆಗಳನ್ನು ಪ್ರದರ್ಶಿಸುವ ಅಂತಾರಾಷ್ಟ್ರೀಯ ವಂಚನೆ ಕರೆಗಳನ್ನು ನಿರ್ಬಂಧಿಸೋಕೆ ಸರ್ಕಾರ ಟೆಲಿಕಾಂ ಸೇವಾ ಪೂರೈಕೆದಾರರಿಗೆ ಸೂಚನೆ ನೀಡಿದೆ. 2024ರಲ್ಲಿ ಡಿಜಿಟಲ್ ಅರೆಸ್ಟ್ಗಳಲ್ಲಿ ಬಳಸಲಾದ 1,700ಕ್ಕೂ ಹೆಚ್ಚು ಸ್ಕೈಪ್ ಐಡಿಗಳು ಮತ್ತು 59,000 ವಾಟ್ಸ್ಆಪ್ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ ಅಂತ ಅಧಿಕೃತ ಡೇಟಾ ಹೇಳ್ತಾ ಇದೆ. ಶಾಪಿಂಗ್ ವಂಚನೆಗಳು. ಅಮೆಜಾನ್ ಪ್ರೈಮ್ ಡೇ ಅಥವಾ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ನಂತಹ ಜನಪ್ರಿಯ ಆನ್ಲೈನ್ ಮಾರಾಟಗಳಿಗಾಗಿ ಖರೀದಿದಾರರು ಕುತೂಹಲದಿಂದ ಕಾಯ್ತಾರೆ. ಆದರೆ 2024ರಲ್ಲಿ ಸ್ಕ್ಯಾಮರ್ಗಳು ನಕಲಿ ವೆಬ್ಸೈಟ್ಗಳ ಮೂಲಕ ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರ್ಕೆಟಿಂಗ್ ಗುಂಪುಗಳು ಮತ್ತು ಚಾನೆಲ್ಗಳಲ್ಲಿ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ಗ್ರಾಹಕರನ್ನ ವಂಚಿಸೋಕೆ ಜಾಲ ಹೆಣೆದಿದ್ರು. ಹೊಸ ಕುತಂತ್ರವೊಂದರಲ್ಲಿ ನಿಜವಾದ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಪ್ಲಾಟ್ಫಾರ್ಮ್ಗಳಲ್ಲಿ ಖರೀದಿಗಳ ಕುರಿತಾದ ದೂರುಗಳಿಗೆ ಉತ್ತರದೊಂದಿಗೆ ಖರೀದಿದಾರರನ್ನ ಆಕರ್ಷಿಸುವ ಸ್ಕ್ಯಾಮ್ಗಳು ಕಂಡುಬಂದಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಫ್ಲಿಪ್ಕಾರ್ಟ್ ನಕಲಿ ಫ್ಲಿಪ್ಕಾರ್ಟ್ ಸಂದೇಶಗಳು, ಜಾಹೀರಾತುಗಳು ಮತ್ತು ವೆಬ್ಸೈಟ್ಗಳಿಗಾಗಿ ವಿಶೇಷವಾಗಿ ವರದಿ ಮಾಡುವ ಕಾರ್ಯವಿಧಾನವನ್ನು ಪ್ರಾರಂಭಿಸಿದೆ. ಇವೆಂಟ್ ಆಧಾರಿತ ಹಗರಣ. ಜನಪ್ರಿಯ ಕಾರ್ಯಕ್ರಮಗಳ ಹೆಸರಲ್ಲಿ ಜನರನ್ನ ಆಕರ್ಷಿಸಿ ವಂಚಿಸಲಾಗ್ತಾ ಇದೆ. ಉದಾಹರಣೆಗೆ ಕೋಲ್ಡ್ ಪ್ಲೇ ಮತ್ತು ದಿಲ್ಜಿತ್ ದೋಸಾಂಜ್ ಅಂತವರ ಸಂಗೀತ ಕಚೇರಿಗಳಿಗೆ ಟಿಕೆಟ್ ವ್ಯವಸ್ಥೆ ಮಾಡುವ ಹೆಸರಲ್ಲಿ ಹಲವರಿಂದ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ. ಮತ್ತೊಂದು ಭಯಾನಕ ಪ್ರಕರಣದಲ್ಲಿ ಕೋಲ್ಕತ್ತಾದ ವೈದ್ಯೆಯ ಮೇಲಿನ ಭೀಕರ ಅತ್ಯಾಚಾರ ಪ್ರಕರಣವನ್ನ ಟೆಲಿಗ್ರಾಂನಲ್ಲಿ ಅಶ್ಲೀಲ ಚಿತ್ರಗಳನ್ನ ಮಾರಾಟದ ಆಮಿಷವಾಗಿ ಬಳಸಲಾಗಿದೆ. ಇನ್ನು ಹೂಡಿಕೆ ಹಗರಣ.
ಹೂಡಿಕೆಯ ಮೇಲೆ ಹೆಚ್ಚಿನ ಲಾಭದ ಆಮಿಷ ಒಡ್ಡಿ ಹಣ ಹಾಕೋಕೆ ಪ್ರಚೋದಿಸಿ ಬಳಿಕ ವಂಚಿಸೋದಾಗಿದೆ. 2024ರಲ್ಲಿ ಕ್ರಿಪ್ಟೋ ಕರೆನ್ಸಿ, ಷೇರು ಮಾರುಕಟ್ಟೆ ಮತ್ತು ಸರಕುಗಳಲ್ಲಿ ಹೂಡಿಕೆ ಮೂಲಕ ವಂಚಿಸೋದು ಹೆಚ್ಚಾಗೇ ಇತ್ತು. ನವೆಂಬರ್ನಲ್ಲಿ ಇಂಡಿಯಾ ಟುಡೇ ವರದಿ ಮಾಡಿದ ಪ್ರಕರಣವೊಂದರಲ್ಲಿ ಮೋಸಗಾರರು 5,000 ರೂಪಾಯಿಗಳಷ್ಟು ಸಣ್ಣ ಠೇವಣಿಯ ಮೇಲೆ ಕೇವಲ 2 ಗಂಟೆಗಳಲ್ಲಿ ಆರಂಭಿಕ ಹೂಡಿಕೆಯ 3 ರಿಂದ 4 ಪಟ್ಟು ಲಾಭ ನೀಡೋದಾಗಿ ಹೇಳಿಕೊಂಡಿದ್ರು. ಹೂಡಿಕೆ ವಂಚನೆಗಳು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಂತಹ ಸಾಮಾಜಿಕ ಮಾಧ್ಯಮ ಸೈಟ್ಗಳಲ್ಲಿ ನಕಲಿ ಜಾಹೀರಾತುಗಳನ್ನು ಕೊಡೋದ್ರೊಂದಿಗೆ ಶುರುವಾಗುತ್ತೆ. ಹೂಡಿಕೆಯ ಮೇಲೆ ಹೆಚ್ಚಿನ ಲಾಭದ ಆಮಿಷ ಒಡ್ಡಿ ಮೊದಮೊದಲು ಸ್ವಲ್ಪ ಲಾಭವನ್ನೂ ಕೊಟ್ಟಂತೆ ಮಾಡಿ ಕಡೆಗೆ ಪೂರ್ತಿ ದೋಚಲಾಗುತ್ತೆ. ಈ ವಂಚನೆಗಳನ್ನು ಎದುರಿಸೋಕೆ ಸರ್ಕಾರವು ವಂಚನೆಗಳಲ್ಲಿ ದುರುಪಯೋಗ ಪಡಿಸಿಕೊಂಡ ಆರೋಪಕ್ಕಾಗಿ 6.69 ಲಕ್ಷ ಸಿಮ್ ಕಾರ್ಡ್ಗಳು ಮತ್ತು 1,32,000 IMEIಗಳನ್ನು ನಿಷ್ಕ್ರಿಯಗೊಳಿಸಿದೆ ಅನ್ನೋದು ವರದಿಯಾಗಿದೆ. ಹೊಸ ವರ್ಷದಲ್ಲಿ ನೀವು ಸೈಬರ್ ವಂಚಕರ ಬಲೆಗೆ ಬೀಳದಂತೆ ಜಾಗರೂಕತೆ ವಹಿಸಿ. ನಿಮ್ಮ ಬಂಧು ಮಿತ್ರರಿಗೂ ಇದನ್ನ ತಿಳಿಸಿ. ಯಾವುದೇ ಸರ್ಕಾರಿ ಸಂಸ್ಥೆ ನಿಮ್ಮನ್ನ ವಿಡಿಯೋ ಕಾಲ್ ಮಾಡಿ ಮಾತಾಡಿಸೋದಿಲ್ಲ. ಹಾಗೆ ಮಾಡಿದ್ರೆ ಅದು ಸರ್ಕಾರಿ ಸಂಸ್ಥೆನೇ ಅಲ್ಲ. ಯಾವುದೇ ಬ್ಯಾಂಕ್ ನಿಮ್ಮಲ್ಲಿ ಕಾಲ್ ಮಾಡಿ OTP ಕೇಳೋದಿಲ್ಲ. ಯಾರೂ ಫೋನ್ ಮಾಡಿ ನಿಮ್ಮಲ್ಲಿ OTP ಸಹಿತ ಯಾವುದೇ ವೈಯಕ್ತಿಕ ಮಾಹಿತಿ ಕೇಳಿದ್ರೆ ಕೊಡ್ಲೇಬೇಡಿ. ಕಾಲ್ ಅನ್ನ ಕಟ್ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡಿ. ಕಾಲ್ ಮಾಡಿ ಯಾರಾದ್ರೂ ಏನಾದ್ರೂ ಹೆದರಿಸಿದ್ರೆ ಭಯ ಬೀಳ್ಬೇಡಿ. ಅವ್ರು ಹೇಳಿದ ಹಾಗೆ ಮಾಡಲೇಬೇಡಿ. ತಕ್ಷಣ ನಿಮ್ಮ ಬಂಧು ಮಿತ್ರರನ್ನ ಅಥವಾ ಪೊಲೀಸರನ್ನ ಸಂಪರ್ಕ ಮಾಡಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.